ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಕೂಡ ಒಂದು ಚಿಕ್ಕದಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು ನನ್ನ ಮಗನ ಜೊತೆನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಅವನ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಜಾಯಿಂಟ್ ಮಾಡಿದ್ದೀನಿ. ಹೋಪ್ಸೋ ಎಲ್ಲರಿಗೂ ಈ ಒಂದು ವಿಡಿಯೋ ಹಾಗೆ ನನ್ನ ಮಗನ ಮುಖ ನೋಡಿ, ಅವನ ಒಂದು ಕೂದಲ ಸಿಲ್ಕಿ ಹೇರ್ನ ನೋಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಯಾಕಪ್ಪ ಇದು ಸ್ಟಾರ್ಟಿಂಗಲ್ಲಿ ಈ ಥರ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ಕೊತಾ ಇರ್ಬೋದು ಅಲ್ವಾ. ಅವನ ಒಂದು ಫಸ್ಟ್ ಮುಡಿ ಕೊಡೋ ಅಂಥ ಟೈಮ್ ಬಂದಿದೆ. ಹಾಗೆ ಅವನ ಒಂದು ಫಸ್ಟ್ ಬೋರ್ನ್ ಕೂದಲೇನಿದೆ ಹೇರು, ಅದು ತುಂಬ ಸಿಲ್ಕಿ ಆಗಿದೆ. ಅದನ್ನು ಮಿಸ್ ಮಾಡ್ಕೊತೀನಲ್ಲ ಅನ್ನೋದು ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿಟ್ಕೊಂಡಿದ್ದೆ. ಅದನ್ನು ನಿಮ್ಗಳ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಗ ಅವನಿಗೆ ಮುಡಿ ಕೊಡೋ ಅಂಥ ಟೈಮ್ ಕೂಡ ಬಂದೇ ಬಿಡ್ತು. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಅನಿಸ್ತಾ ಇರುತ್ತೆ. ಹಾಗೆ ನನಗೂ ಕೂಡ ಹಾಗೆ ಅವನ ಒಂದು ಕೂದಲನ್ನು ಅಂದರೆ ಸ್ನಾನ ಮಾಡಿ ಮಲ್ಕೊಂಡು ಎದ್ಮೇಲೆ ಆಟ ಆಡ್ಕೊಂಡಿದ್ದ. ಆಗ ಫ್ಯಾನ್ ಹಾಕಿ ಬಿಟ್ಟಿದ್ದಾಗ ಈ ಥರ ಕೂದಲು ಹಾರಾಡ್ಕೊಂಡಿತ್ತು. ಅದರಿಂದಾಗಿ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಕೂಡ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮುಡಿ ಕೊಡೋದಕ್ಕೋಸ್ಕರ ನಾವುಗಳು ತುಂಬಾ ಪ್ರಿಪೇರ್ ಆಗಿದ್ವಿ. ಹಾಗೆ ಬೆಳಗ್ಗೆ ಬೇಗನೆ ರೆಡಿ ಆಗಬೇಕಾಗಿತ್ತು. ಹಾಗೆ ಎಲ್ಲಾದರೂ ಹೊರಗಡೆ ಹೊರ್ತೀವಿ, ಎಸ್ಪೆಷಲಿ ದೇವಸ್ಥಾನಕ್ಕೆಲ್ಲ ಹೊರಡ್ತೀವಿ ಅಂತ ಅಂದರೆ ಮನೇಲಿ ಎಲ್ಲ ಕೆಲಸ ಮುಗಿಸಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಹೋಗಬೇಕಾಗುತ್ತೆ. ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಲೈಕ್ ನೈಟಿಂದನೇ ಅನ್ಈಸಿ ಫೀಲ್ ಆಗೋಯಿತು. ಯಾಕಂದರೆ ನಾವು ಹೊರಟಿದ್ದು ಸೋಮವಾರ ಬೆಳಗ್ಗೆ, ಹಾಗೆ ಸ್ಯಾಟರ್ಡೇ ಈವ್ನಿಂಗ್ ನೈಟಿಂದನೇ ತುಂಬ ಅನ್ಈಸಿ ಫೀಲ್ ಆಗ್ತಾಯಿತ್ತು. ಎಲ್ಲಾದರೂ ಹೊರಗಡೆ ಹೊರಡಬೇಕು ಅಂತ ಅಂದಾಗೆಲ್ಲ ಈ ಥರ ಆಗುತ್ತೆ ಅನ್ನೋ ಫೀಲ್ ಯಾವಾಗಲೂ ಇದ್ದೇ ಇರುತ್ತೆ. ಅದರಲ್ಲೂ ಆ ಘಾಟ್ ಸೆಕ್ಷನ್ ನೆನೆಸ್ಕೊಂಡ್ಬಿಡ್ತು ಅಂದರೆ ನನಗೆ ಇನ್ನೂ ಇದ್ದಿದ್ದು ಜ್ವರ ಬಂದಂಗೆ ಅನಿಸ್ಬಿಡುತ್ತೆ ಮೈಯಲ್ಲಿ. ಅದರಿಂದಾಗಿ ಅನ್ಈಸಿ ಆಗಿತ್ತು. ಯಾವುದೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿಲ್ಲ. ನನ್ನ ಕೈಲಿ ಆದಷ್ಟು ವಿಡಿಯೋನ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಆದರೂ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆ ನಮ್ಮ ಒಂದು ಡ್ರೆಸ್ ಕೋಡ್ ಕೂಡ ಬ್ಲೂ ಅಲ್ಲೇ ಇರಬೇಕು ಧರ್ಮಸ್ಥಳಕ್ಕೆ. ಅಪ್ಪ ಮತ್ತು ಮಗ, ಯಾಕಂದರೆ ಫಸ್ಟ್ ಮುಡಿ ಕೊಡ್ತಾ ಇರೋದು ಮಗುದು ಫಸ್ಟ್ ಮುಡಿ. ಹಾಗೆ ಅವರಪ್ಪ ಕೂಡ ಇದುವರೆಗೂ ಮುಡಿ ಕೊಟ್ಟಿರಲಿಲ್ವಂತ, ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರೋದು ಬಿಟ್ಟರೆ ಫಸ್ಟ್ ಟೈಮ್ ಮಗುಗೋಸ್ಕರ ಈ ಸತಿ ಕೊಡ್ತಿದ್ದಾರೆ. ಅದರಿಂದಾಗಿ ನಾನು ಒಂದು ಡ್ರೆಸ್ ಕೋಡನ್ನು ಫ್ಯಾಮಿಲಿ ಡ್ರೆಸ್ ಕೋಡ್ ಅಂತ ಹೇಳಿ ಜಸ್ಟ್ ಹಾಗೆ ನನಗೆ ಒಂದು ಚೂಡಿದಾರ್, ಅವರಿಗೆ ಶರ್ಟು ಪಂಚೆ, ಪಾಪುಗೂ ಅದೇ ಥರದ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನಾವು ಫಸ್ಟು ಕೊಡ್ತಾ ಇರೋ ಅಂಥದ್ದು ಧರ್ಮಸ್ಥಳಕ್ಕೇ ಮುಡಿನ ಕೊಡ್ತಾ ಇರೋ ಅಂಥದ್ದು. ಮನೆ ದೇವರಿಗೆ ಕೊಡಬೇಕು ಅಂತಾರೆ. ಬಟ್ ನಾನು ಪಾಪು ಆಗೋಕ್ಕೂ ಮುಂಚೆ ಅಂದರೆ ಕನ್ಸೀವ್ ಆಗೋಕ್ಕೂ ಮುಂಚೆನೇ ಯಾವುದೇ ಮಗು ಆದರೂ ಸರಿ ಆರೋಗ್ಯವಾಗಿ ಆಗಬೇಕು, ಅದು ಮೊದಲನೇ ಮುಡಿ ನಾನು ಧರ್ಮಸ್ಥಳಕ್ಕೆ ಕೊಡೋದು ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದರಿಂದಾಗಿ ನಾವು ಧರ್ಮಸ್ಥಳಕ್ಕೆ ಕೊಡಬೇಕಾಗಿತ್ತು. ಹಾಗೆ ಹೋಗೋ ದಾರಿಯಲ್ಲಿ ಅಂದರೆ ಫುಲ್ಲು ಸುಸ್ತಾಗಿ ಹೋಗಿದೆ. ಯಾವುದೇ ಥರದ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಕೂಡ ನಾನು ತೊಗೊಂಡಿರಲಿಲ್ಲ. ಹಾಗೆ ನನ್ನ ಕೈಯಲ್ಲಿ ಎಷ್ಟೆಷ್ಟು ಆಗುತ್ತೋ ಹಾಗೆ ನಮ್ಮ ಯಜಮಾನ್ರು ಕೂಡ ಅಂದರೆ ಹಸ್ಬೆಂಡ್ ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ರಲ್ವ, ಅದರಿಂದಾಗಿ ಅದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹೋಗೋ ದಾರಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗೋ ದಾರಿಯಲ್ಲಿ ಇದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲೆಲ್ಲ ಫೇಮಸ್ ಆಗಿತ್ತು ಫುಲ್ ಜಾರ್ ಸೋಡಾ ಅಂತ. ಸೊ ಟ್ರೈ ಮಾಡೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಅಲ್ಲಿ ನನ್ನ ಮಗ ಆಡೋ ಅಂಥ ಅವತಾರಗಳು ನೋಡಬೇಕಾಗಿತ್ತು. ಅಷ್ಟು ಏನೇನೋ ಕಿರ್ಚ್ಕೊಂಡು ಕೈಯೆಲ್ಲ ಆಡ್ಕೊಂಡು ಇದು ಮಾಡ್ತಾಯಿದ್ದ. ಅಲ್ಲಿ ಸ್ವೀಟ್ ಹಾಗೆ ಖಾರ ಸ್ಪೈಸಿ ಸೋಡಾ ಕೂಡ ಕೊಡ್ತಾರೆ ಅಂತ ಅಂದಿದ್ರು. ಬಟ್ ನನಗೆ ಗೊತ್ತಿರಲಿಲ್ಲ, ನಾನು ಏನೂ ಆರ್ಡರ್ ಮಾಡಿರಲಿಲ್ಲ. ಇವರು ಟೇಸ್ಟ್ ನೋಡಿದ ನಂತರದಲ್ಲಿ ನಾನು ಕೂಡ ಟೇಸ್ಟ್ ನೋಡ್ಬೋದು ಅಂದ್ಕೊಂಡು ಸುಮ್ಮನಾದೆ. ಸಿಕ್ಕಾಪಟ್ಟೆ ಖಾರ ಅಂದರು. ಬಿಕಾಸ್ ಅವರು ಲಾರ್ಜ್ ಅಂದರೆ ಒಂದು 10-15 ಜನಕ್ಕೆ ಒಟ್ಟಿಗೆ ಸ್ವೀಟು ಖಾರ ಎಲ್ಲ ಹಾಕಿ ಕೊಡೋ ಅಂಥದ್ದು. ಅದಾದಮೇಲೆ ಮತ್ತೆ ತಿರ್ಗಾ ನಾವು ಕಾದು ಒಂದು ಅರ್ಧ ಗಂಟೆ ಆಯಿತು. ಬಿಕಾಸ್ ನಾನೊಬ್ಬಳು ಇನ್ನೂ ಒಂದಿಬ್ಬರೇನೋ ಬಂದು ಕೇಳಿದ್ರು. ಅದರಿಂದಾಗಿ ಒಂದಷ್ಟು ಜನ ಆಗೋವರೆಗೂ ಸ್ವಲ್ಪ ಲೇಟ್ ಆಯಿತು. ಅದೇನು ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲಪ್ಪ. ಬರೀ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ವಿ, ಏನೋ ಇರ್ಬೋದು ಅಂತ ಅಂದ್ಕೊಂಡ್ವಿ. ಅಷ್ಟೇನು ಅನ್ನಿಸ್ಲಿಲ್ಲ. ಸ್ವೀಟ್ ಆದ್ರೂ ಸಿಕ್ಕಾಪಟ್ಟೆ ಖಾರನೇ ಕೊಟ್ಬಿಟ್ಟಿದ್ರು. ಹಾಗೆ ಇನ್ಸ್ಟಾಗ್ರಾಮಿಗೂ ಕೂಡ ಒಂದು ಸ್ವಲ್ಪ ವೀಡಿಯೋಸ್ ಬೇಕು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ವೀಡಿಯೋಸ್ನ ಕೂಡ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಒಂದು
ಫ್ಯಾಮಿಲಿ ಪಿಕ್ ಹೇಗಿದೆ, ಫ್ಯಾಮಿಲಿ ಫೋಟೋ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಜೊತೆಗೇ ಘಾಟ್ ಸೆಕ್ಷನ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಹಿಂಸೆ. ಅಷ್ಟೊತ್ತರಲ್ಲೇ ಅನ್ಈಸಿ ಆಗೋಗಿತ್ತು, ಸಿಕ್ಕಾಪಟ್ಟೆ ಸುಸ್ತಾಗಿ. ಮೇಕಪ್ಪು ಅನ್ನೋದು ಏನೂ ಇರಲಿಲ್ಲ. ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡು ತಲೆ ಕೂಡ ಬಾಚ್ಕೊಂಡಿರಲಿಲ್ಲ. ಹೋಗೋ ದಾರಿಯಲ್ಲೆಲ್ಲ ಲೈಕ್ ವಾಮಿಟ್ ಮಾಡ್ಕೊಂಡು ಸಾಕಾಗೋಗಿತ್ತು. ಅದಾದಮೇಲೆ ಫುಲ್ ಫೇಸೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ರೂಮಿಗೆ ಹೋಗಿ ಲಗೇಜ್ ಎಲ್ಲ ಇಳಿಸಿ ನಾನು ಕೂದಲು ಕೂಡ ಬಾಚಿರಲಿಲ್ಲ. ಹಾಗೆ ಪಂಚಮುಡಿ ಕೂಡ ಇತ್ತು ನಂದು ಕೂಡ, ಯಾಕಂದರೆ ಇವರಪ್ಪ ಫಸ್ಟ್ ಕೊಡಲ್ಲ ಅಂತಿದ್ರು. ಅದರಿಂದಾಗಿ ಒಂದು ಸ್ವಲ್ಪ ನಾನು ಕೂಡ ಹರಕೆ ಎಲ್ಲ ಓದ್ಕೊಂಡಿದ್ದೆ. ಅದಕ್ಕೋಸ್ಕರ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಕೂಡ ಆಗಲಿಲ್ಲ. ಪಾಪ ಫುಲ್ ನಿದ್ದೆ ಬಂದಿತ್ತು. ಫೀಡ್ ಮಾಡಿಬಿಟ್ಟು ಹಾಗೆ ಕರ್ಕೊಬಂದ್ಬಿಟ್ವಿ. ಅದು ಏನೋ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ನೋಡಿ ಒಂದು ಟ್ರೆಂಡ್ ಅಂತ, ಉಫ್ ಅಂತ ಅಂದರೆ ಕೂಲಾರ್ ಹೋಗೋ ಥರ ಅದು ಮಾಡಬೇಕು ಅಂತ ತುಂಬ ಆಸೆಯಿಂದ ಇದ್ದೆ. ಬಟ್ ಏನು ಮಾಡೋದು, ಹರಿಬರಿ ಅಂತಾರೆ. ಎಲ್ಲದಕ್ಕೂ ಅರ್ಜೆಂಟ್ ಅಂತ ಅಂದರೆ ಹೋಗಿದ್ದ ಕಡೆ ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ. ಸರಿ ಅಂತೇಳಿ ಅಲ್ಲಿಗೆ ಹೋದ್ಮೇಲಾದರೂ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಆ ವಿಡಿಯೋ ಕೂಡ ಸರಿಗೆ ಬರಲೇ ಇಲ್ಲ. ಅದ್ರ ಜೊತೆಗೇ ನಮಗೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಹಾಗೆ ಈವ್ನಿಂಗ್ ಆಗೋಗಿತ್ತು. ಲೈಕ್ ನೈಟ್ 10 ಗಂಟೆಗೆ ನಮಗೆ ದರ್ಶನ ಸಿಕ್ಕಿದ್ದು. 10 ಗಂಟೆ ದರ್ಶನ ಮಾಡಿದ್ವಿ. 10:15ಗೆ ಊಟ ಮುಗಿಸ್ಕೊಂಡು ಬಂದು ಮಲ್ಕೊಬಿಟ್ವಿ. ಮತ್ತು ತಿರ್ಗಾ ಮಾರನೇ ದಿನ ಎದ್ದು ನಾವು ಸುಬ್ರಹ್ಮಣ್ಯಗೆ ಹೋಗ್ಬೇಕಾಗಿದ್ದು. ಕುಕ್ಕೆ ಸುಬ್ರಹ್ಮಣ್ಯಗೆ ರೆಡಿ ಆದಾಗ ನನ್ನ ಮಗನ ಈ ಥರ ನೀಟಾಗಿ ರೆಡಿ ಮಾಡಿದಾಗ ಅವ್ನು ಫುಲ್ ಆ್ಯಕ್ಟಿವಾಗಿ ಆಟ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ. ಅದರಿಂದಾಗಿ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಇರಲಿ ಅಂತೇಳಿ ಇದನ್ನು ಕೂಡ ನಾನು ಕಲೆಕ್ಟ್ ಮಾಡಿಕೊಂಡೆ. ಹಾಗೆ ನೋಡ್ಬೋದು ನೀವು ಡೇ 1 ಡೇ 2 ಇಂದ ಹಿಡಿದು ಅವನ ಒಂದು ಹೇರ್ ಗ್ರೋತ್ ಹೇಗಿದೆ ಅನ್ನೋದನ್ನು ಕೂಡ ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ. ಅವನಿಗೆ ಜಸ್ಟ್ ಕ್ಯಾಸ್ಟರ್ ಆಯಿಲ್ ಹಾಕ್ತಾಯಿದ್ದು ಮತ್ತು ತಿರ್ಗಾ ಕೊಕೊನಟ್ ಆಯಿಲ್. ಬಿಕಾಸ್ ಇವಾಗ ಥಂಡಿ ಇರೋದ್ರಿಂದ ನಾನು ಅವನಿಗೆ ಜಸ್ಟ್ ಕೊಕೊನಟ್ ಆಯಿಲ್ನ ಬೆಚ್ಚಗೆ ಮಾಡಿ ಅವನಿಗೆ ಹಚ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನೀಟಾಗಿ ಕ್ಯಾಸ್ಟರ್ ಆಯಿಲ್ನ ಬಿಸಿ ಮಾಡಿ ಹಾಕ್ತಾ ಇದ್ದಂಥದ್ದು. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಅವನ ಒಂದು ಸ್ಟೈಲನ್ನು, ಅವನ ಒಂದು ಗಾಗಲ್ಸ್ನ ಕೂಡ ಎತ್ಕೊಬಂದಿದ್ದೆ. ಬೇಕಾಗುತ್ತೆ, ಚೆನ್ನಾಗಿರುತ್ತೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ. ಮಕ್ಕಳ ಜೊತೆ ಹೊರಗಡೆ ಹೋಗೋದೇ ಒಂಥರ ಖುಷಿ. ಆ ಒಂದು ಮೊಮೆಂಟ್ಸ್ನ ಯಾವತ್ತಿಗೂ ಮಿಸ್ ಮಾಡ್ಕೊಳ್ಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಮಕ್ಕಳಂತೂ. ಅಂದರೆ ಅವರಿಗೆ ನೆನಪಿರುತ್ತೋ ಇರೋಲ್ವೋ ಗೊತ್ತಿಲ್ಲ, ಬಟ್ ನಮಗಂತೂ ನೆನಪಿರುತ್ತೆ. ಇದೊಂದೆಲ್ಲ ಮೆಮೊರೇಬಲ್ ಡೇಸ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಥರ ವೀಡಿಯೋನೆಲ್ಲ ನಾನು ಯೂಟ್ಯೂಬ್ಗೆ ಹಾಕ್ತಾ ಇರೋದ್ರಿಂದ ಇವತ್ತೆಲ್ಲ ನಾಳೆ ನಾನೇ ನೋಡಿ ಹೀಗೆಲ್ಲ ಇತ್ತಲ್ಲ ನಮ್ಗಳ ದಿನ ಅಂತ ನಾವೇ ಒಂದು ಖುಷಿ ಮೊಮೆಂಟ್ನ ಮಕ್ಕಳ ಜೊತೆ ಶೇರ್ ಮಾಡ್ಕೋಬೋದು. ಹಾಗೆ ನಾನು ಹಾಗೆ ಪಾಪು ಕೂಡ ಇದೇ ರೀತಿಯಲ್ಲಿ ರೆಡಿಯಾಗಿದ್ವಿ. ಅದ್ರ ಜೊತೆಗೆ ಹೋಗೋ ದಾರಿಯಲ್ಲೇ ಅದು ದೇವಸ್ಥಾನ, ಸೌತ್ ಒಟ್ಕ ದೇವಸ್ಥಾನ ಬರುತ್ತೆ ಅಲ್ವಾ, ಅಲ್ಲಿಗೆ ಯಾವತ್ತೂ ಹೋಗಿಲ್ಲ. ಇಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ಬಟ್ ಅಲ್ಲಿಗೆ ಹೋಗೇ ಇರಲಿಲ್ಲ. ಅದರಿಂದಾಗಿ ಇಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಈ ಸತಿ ಕೂಡ ಹೋಗಿದ್ವಿ. ಅದ್ರದ್ದು ಫೋಟೋಸ್ ಹಾಗೆ ವೀಡಿಯೋಸ್ನ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀವಿ. ಅದಾದ ನಂತರದಲ್ಲಿ ಅಲ್ಲೆಲ್ಲ ಪ್ರಸಾದ ತೊಗೊಂಡು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಕ್ಕಳನ್ನೆಲ್ಲ ನೋಡಿಕೊಂಡು ಅವ್ನು ನಗೋದು, ಎಲ್ಲರಿಗೂ ಕೈ ಹೊಡ್ತಾ ಇದ್ದ. ನಾನು ಎತ್ಕೊಳ್ಳಿ ಅನ್ನೋ ಥರ. ಅವನಿಗೆ ಹೊರಗಡೆ ಹೊರಡೋದು ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಊಟ ಬೇಡ, ಏನು ಬೇಡ, ಆರಾಮಾಗಿ ನೇಚರ್ನ ನೋಡಿಕೊಂಡು ನಿದ್ದೆ ಬಂತು ಅಂದರೆ ನಿದ್ದೆ ಮಾಡಿಕೊಂಡು ಹಠ ಅಂತೂ ಮಾಡಲ್ಲ. ಮನೇಲಿತ್ತು ಅಂದರೆ ಎಷ್ಟು ಹಠ ಮಾಡ್ತಾನೆ, ಬಟ್ ಹೊರಗಡೆ ಹೊರತು ಅಂದರೆ ಅಷ್ಟು ಹಠನೇ ಮಾಡೋದಿಲ್ಲ. ನಮಗೆ ಅದೊಂದು ಖುಷಿ ಅಂತ ಅನ್ಬೋದು. ಟಚ್ವುಡ್ ಯಾರ ಕಣ್ಣು ಬೀಳದೆ. ಬಿಕಾಸ್ ಕೆಲವು ಮಕ್ಕಳು ತುಂಬ ಕ್ರ್ಯಾಂಕಿಯಾಗಿ ಹೋಗ್ತಾರೆ. ಟಚ್ವುಡ್ ಇವನು ಆ ಥರ ಇಲ್ಲ. ಬಿಕಾಸ್ ನಾವು ಜಾಸ್ತಿ ಎಲ್ಲೂ ಕರ್ಕೊಂಡೋಗಿಲ್ಲ. ಇವನನ್ನು ಹೊರಗಡೆ ಒಳಿಸಿರೋದೇ 6 ತಿಂಗಳಿಂದ 6 ಮಂತ್ಸ್ವರೆಗೂ ನಾವು ಎಲ್ಲೂ ಹೋಗೇ ಇರಲಿಲ್ಲ. ಅಲ್ಲಿಂದ ಚಿಕ್ಕ ವೆಕೇಷನ್ಸ್ ಅಂತ ಹೋಗ್ತಾ ಇರೋದು. ಅಲ್ಲಿಂದ ಡೈರೆಕ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ವಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ವಿ. ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಬಟ್ ಅದು ಕೂಡ ಆಗಲಿಲ್ಲ. ಅದಾದಮೇಲೆ ಮತ್ತೆ ತಿರ್ಗಾ ನಾವು ಆದಿ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಳ್ಳೋಕ್ಕೂ ಮುಂಚೆನೇ ನಾವು ನೀರು ನೋಡ್ಬಿಟ್ಟು ನೀರಿಗೆ ಜಂಪ್ ಮಾಡೋ ಥರ ಆಡ್ತಾ ಇದ್ದ. ಬೀಚ್ ಒಳಗೆ ಬಿಡು ಅಂತಾನೆ. ಬಿಡು, ಡೈಪರ್ ನೆನೆಯೋ ತುಷಾರು. ನೀರು ಆರಿಸಿದ್ರು ನಿಂಕ ಕಾಲಿಗೆ ಏಟಾಗುತ್ತೆ. ನಿನ್ನ ಕಾಲ ಮೇಲೆ ನಿಲ್ಲಿಸ್ಕೊ. ಅವ್ನು ನನ್ನ ಕಾಲ ಮೇಲೆ ನಿಲ್ತಾ ಇಲ್ಲ. ಏಯ್ ಈಗ ನಿಂತ. ಅವ್ನಿಗೆ ಏಟಾಗುತ್ತೆ ಅನ್ಕೊಂಡು ನನ್ನ ಕಾಲು ಕೊಟ್ಟಿರೋದಲ್ಲಿ. ಅವ್ನು ನನ್ನ ಕಾಲ ಮೇಲೆ ನಿಲ್ತಿಲ್ಲ. ಅವನು ಪುಟಾಣಿ
ಬಾ ಹೋಗೋಣ ಹೋಗೋಣ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ನಮ್ಮ ಮನೆಗೆ ಹೊರಟಿ ಬಂದ್ವಿ. ಬರೋ ಅಷ್ಟೊತ್ತಿಗೆ ನೈಟ್ 9:30 10 ಗಂಟೆ ಆಗೋಗಿತ್ತು. ಹಾಗೆ ಊಟ ಕೂಡ ಅವರು ಹೊರಗಡೆ ಪಾರ್ಸಲ್ ತೊಗೊಂಡಿದ್ರು. ನನಗೇನು ಬೇಡ ಅಂತ ಹೇಳಿ ಒಂದು ಸ್ವಲ್ಪ ನೀರು ಜ್ಯೂಸು ತೊಗೊಂಡಿದ್ದೆ. ಅದನ್ನೇ ಕುಡಿದು ಮಲ್ಕೊಂಡು ಮಾರನೇ ದಿನ ಬೇಗ ಎದ್ದು ಮತ್ತೆ ತಿರ್ಗಾ ಬರೋ ಲಗೇಜ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಹಾಗೆ ಪೂಜೆ ಮಾಡಿ ಅಲ್ಲಿರೋ ಪ್ರಸಾದನೆಲ್ಲ ಅಲ್ಲಿ ಮನೆಯವರಿಗೆ ಕೊಟ್ಟು ಅದಾದ ನಂತರದಲ್ಲಿ ಅದೇ ಕಾರಲ್ಲಿ ಡೈರೆಕ್ಟ್ ನಾನು ಅಮ್ಮನ ಮನೆಗೆ ಬಂದಿರೋ ಅಂಥದ್ದು ವೆಡ್ನೆಸ್ಡೇ ನೈಟ್ ವೀಡಿಯೋನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇರೋದು ಇವಾಗ. ಕೈಗೆ ಯಾರು ಬೀಳ್ತೈತಿ ಈ ಸಲ ಹೇಗಾದರೂ ಮ್ಯಾನೇಜ್ ಮಾಡಿದೆ. ಅತ್ತ ನನ್ನ ಮಾತಾಡ್ತಿದ್ದು ದೊಡ್ಡು ಆದರೆ ಪಾಪ ಅಪ್ಪವನ್ನ ಏನು ಕಷ್ಟ ಬಂದಿದ್ದು. ಬೆಂಗಳೂರಿಗೆ ಒಂದು 4 ಗಂಟೆ ಅನ್ನೋ ಅಂಥ ಟೈಮಿಗೆ ಬಂದಿದ್ದೆ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಮ್ಮ ಅಮ್ಮಂಗಂತೂ. ದೀಪು ಕೂಡ ಇನ್ನೂ ಬಂದಿರಲಿಲ್ಲ. ಅವಳು ಬಂದು ಎತ್ಕೊಂಡು ಮುದ್ದಾಡಿದ್ದು ನೈಟ್ ಇದು ಆರಾಮಾಗಿ ಕೂತ್ಕೊಂಡು ಅವನ ಪಾಡಿಗೆ ಅವನ್ನ ಬಿಟ್ಕೊಂಡು ಆಟ ಆಡ್ಕೊಂಡಿದ್ವಿ. ಆವಾಗ ಒಂದು ಸ್ವಲ್ಪ ಹೊತ್ತು ಅಲ್ಲೂ ಹಂಗೆ ಹಿಂಗೆ ಅಂದ್ಕೊಂಡು ಆಟ ಆಡ್ಕೊಂಡಿದ್ದೆ. ಅದೇ ಮನೆಗೆ ಹೋಗಿದ ತಕ್ಷಣ ನಮ್ಮ ಓನರ್ ಮನೆಯಲ್ಲಿ ಒಂದು ಚಿಕ್ಕ ಹುಡುಗಿ ಇದ್ದಾಳೆ, ಪುನರ್ವಿ ಅಂತ. ಅದೇ ಥರದ್ದು ನಮ್ಮ ಅಮ್ಮನ ಮನೆಯಲ್ಲೂ ಇರೋವಂಥ ಒಂದು ಹುಡುಗಿ ಇದ್ದಾಳೆ. ಅವಳು ನೋಡಿದ ತಕ್ಷಣ ಏನು ಎತ್ಕೋ ಅವಳೇ ಬಂದ್ಲು ಅನ್ನೋ ಥರ ಮಾಡ್ತಾಯಿದ್ದ. ಅದಾಗಿ ಒಂದು ವಾರ ಹಂಗೂ ಹಿಂಗೂ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಹಾಗೆ ಒಂದು 11th ಮಂತ್ ಫೋಟೋಶೂಟ್ ಕೂಡ ಮಾಡಬೇಕಾಗಿತ್ತು. ಇಲ್ಲಿಗೆ ಬಂತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗುತ್ತೆ. ಆಮೇಲೆ ಅಲ್ಲಿ ಹೆಂಗೆ ಮಾಡ್ತೀನೋ ಏನೋ ಅಂತ ಹೇಳಿ ಒಂದು ದಿನದ ಮುಂಚೆಗೇ ಅಮ್ಮನ ಹೆಲ್ಪ್ ತೊಗೊಂಡು ಅಮ್ಮನ ಮನೇಲಿ ಇದ್ದಂಥ ಒಂದು ಅಷ್ಟು ಹೂವನ್ನು ಇಟ್ಕೊಂಡು ಇದೇ ಡ್ರೆಸ್ಸು ಹೇಳ್ತಾ ಇದ್ದೆ ಅಲ್ವ ನಾನು ಧರ್ಮಸ್ಥಳಕ್ಕೆ ಇವ್ರಿಗೂ ಮತ್ತು ತಿರ್ಗಾ ಪಾಪಗೂ ಒಂದೇ ಥರ ಡ್ರೆಸ್ ಕೋಡನ್ನು ಸೆಲೆಕ್ಟ್ ಮಾಡಿದ್ದೆ. ಬಟ್ ಅಲ್ಲಿ ಮಳೆಯಲ್ಲಿ ಪಂಚೆ ಅಂತೂ ಹಾಕ್ಕೊಳಕ್ಕಾಗಿಲ್ಲ. ಇವನು ಫುಲ್ ಇರಿಟೇಟ್ ಆಗ್ತಿದ್ದ. ಅದೇ ಶರ್ಟಿಗೆ ಲೈಕ್ ಇಬ್ಬರು ಒಂದೇ ಥರ ಶರ್ಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡಿದ್ರು. ನಾನು ಕೂಡ ಡ್ರೆಸ್ ಹಾಕ್ಕೊಂಡಿದ್ದೆ ಬ್ಲೂ ಕಲರ್ ಮ್ಯಾಚಿಂಗು. ಫೋಟೋಜೆನಿಕ್ ಫೇಸ್ ನನ್ನ ಮಗಂದು ಸಿಕ್ಕಾಪಟ್ಟೆ ಪೋಸ್ಗಳು ಕೊಡ್ತಾನೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಹೇಳಿ ಅಮ್ಮನಿಗೆ ಪೋಸರ್ಸ್ ಎಲ್ಲ ಕೊಡಿಸ್ತಾ ಇದ್ದೆ. ಹಾಗೆ ಸಿಕ್ಕಾಪಟ್ಟೆ ವೀಡಿಯೋಸು ಇದೆ. ವೀಡಿಯೋಸ್ ಯಾವುದನ್ನು ನಾನು ಈ ಸದ್ಯಕ್ಕೆ ಶೇರ್ ಮಾಡ್ಕೊಂಡಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ವ ಇದೇ ಡ್ರೆಸ್ ಅಂದರೆ ನಮ್ಮ 3 ಜನದ್ದು ಇದೇ ಥರದಿತ್ತು. ಫೋಟೋ ಮಿಸ್ ಆಗಿತ್ತು. ಇದು ಇನ್ಸ್ಟಾಗ್ರಾಮಿಂದ ಎತ್ತಿರೋವಂಥ ಒಂದು ಫೋಟೋ. ಅವರೇ ಬಂದು ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಸೊ ಒಂದಷ್ಟು ವೀಡಿಯೋಸನ್ನು ನಾನು ಮಾಡ್ಕೋಬೇಕಾಗಿತ್ತು. ಬಟ್ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಒಂದಷ್ಟು ಫೋಟೋಸನ್ನು ಶೇರ್ ಮಾಡಿಕೊಂಡು ನಿಮ್ಮ ಜೊತೆ ಈ ವ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಅಮ್ಮನ ಮನೆಯಲ್ಲಿ ಒಂದು ವಾರ ಕಂಪ್ಲೀಟ್ ಆದಮೇಲೆ ಮತ್ತು ತಿರ್ಗ ನನ್ನ ಒಂದು ಡೈಲಿ ರೊಟೀನ್ ಮಾಮ್ ಲೈಫಿಗೆ ಎಂಟ್ರಿ ಕೊಡ್ತಾಯಿದ್ದೀನಿ. ಇನ್ನು ಮುಂದೆ ಆದ್ರೂ ನಾನು ಕರೆಕ್ಟಾಗಿ ವ್ಲಾಗ್ಸ್ ಮಾಡಿಕೊಂಡು ನನ್ನ ಒಂದು ಡೈಲಿ ರೊಟೀನ್ಸ್ ಏನಿದೆ ಅದನ್ನೆಲ್ಲ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬೆಲ್ಲನ್ನು ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳಿ. ನಾನು ಯಾವುದೇ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಒಂದು ಫ್ರೀ ಟೈಮಲ್ಲಿ ವೀಡಿಯೋನ ನೋಡ್ಕೋಬೋದು. ಓಕೆನಾ? ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.